ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೀಲಾ ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ನೀವು ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಕ್ರೋಶಾ ನೀಡಲ್ ನಂಬರ್ 0.7 mm ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತೊಗೊಂಡಿದ್ದೀನಿ. ಈಗ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗು ನೋಡಿ, ಈ ಥರ ದಾರ ತಗೊಂಡು ಬಟ್ಟೆಗೆ ಲಾಕ್ ಮಾಡಿಕೊಂಡು ಫಸ್ಟ್ ಟೈಮ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಅದ್ರ ಪಕ್ಕದಲ್ಲೇ ಇನ್ನೂ ಒಂದ್ಸಲ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ನಾನು 5 ಚೈನ್ ಹಾಕ್ತಾಯಿದ್ದೀನಿ. 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ನೀಡಲ್ಲು ನೋಡ್ಕೊಂಡ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ ತಿರ್ಗಾ ನಾನು 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ನು ಕೂಡ ನೀಡಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡ್ಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ದೂರ ತೊಗೊಳ್ಬೇಡಿ, ಯಾಕಂದರೆ ಬಟ್ಟೆ ಮುದ್ದೆ ಆಗುತ್ತೆ. ಈಗ ಒಂದು ಬೀಡ್ಸ್ ತೊಗೊತಾ ಇದ್ದೀನಿ. ನಾನು ರೌಂಡ್ ಶೇಪ್ ಬೀಡ್ಸ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬೀಡ್ಸ್ ಹಾಕ್ಕೊಳ್ಳಿ. ನೋಡಿ, ನಾನು ಬೀಡ್ಸ್ ತೊಗೊಂಡ್ಬಿಟ್ಟು ಈ ಥರ ಬೀಡ್ಸ್ ಲಾಕ್ ಮಾಡಿ, ಬೀಡ್ಸ್ ಲಾಕ್ ಆದಮೇಲೆ ನಾನೀಗ ಬಟ್ಟೆಗೂ ಸಹ ಒಂದ್ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ, ಈ ಥರ ಲಾಕ್ ಆದಮೇಲೆ ನಾನು 5 ಚೈನ್ ತೊಗೊತಾ ಇದ್ದೀನಿ. 2 3 4 5. ನೀವು ಬೀಡ್ಸ್ ಯಾವ ಸೈಜ್ ಇರುತ್ತೆ ಅದ್ರ ಮೇಲೆ ನಿಮ್ಮದು ಚೈನ್ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ 4 ಹಾಕ್ಕೋಬೋದು, ಇಲ್ಲ 6 ಹಾಕ್ಕೋಬೋದು. ನಾನು ಚಿಕ್ಕ ಬೀಡ್ಸ್ ಇರೋದ್ರಿಂದ 5 ಹಾಕ್ಕೊಂಡಿದ್ದೀನಿ. ಇವಾಗ ಬಟ್ಟೆನ ಈ ಥರ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೋಡಿ, ನಮ್ಮದು ಬೀಡ್ಸ್ ಲಾಕ್ ಇತ್ತಲ್ವ, ಆ ಜಾಗಕ್ಕೆ ಹೋಗ್ಬಿಟ್ಟು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಆದಮೇಲೆ 3 ಚೈನ್ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. 1 2 3. 3 ಚೈನ್ ಆದಮೇಲೆ ನೋಡಿ, 5 ಚೈನ್ದು ಲಾಕ್ ಮಾಡ್ಕೊಂಡಿದ್ವಲ್ವ ಸ್ಟಾರ್ಟಿಂಗು, ಇಲ್ಲಿ ಬಂದುಬಿಟ್ಟು ಮತ್ತು ಅದ್ರ ಮೇಲ್ಗಡೆನೇ ನಾವು ಸಿಂಗಲ್ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಲಾಕ್ ಮಾಡ್ಕೊಂಡ್ಬಿಟ್ಟು ಬಟ್ಟೆನ ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ಈ ಥರ ಬಟ್ಟೆನ ಟರ್ನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಇವಾಗ ಆರ್ಚ್ ತೊಗೊತೀನಿ ಫ್ರೆಂಡ್ಸ್. ನೋಡಿ, ಸೂಜಿ ಮೇಲೆ 1 ಟೈಮ್ ದಾರ ತೊಗೊಂಡು ಬೀಡ್ಸ್ ಮೇಲೆ ನಾವು ದಾರ ತೊಗೊಂಡಿದ್ವಲ್ವ, ಆವಾಗಲೇ ಚೈನ್ ಹಾಕಿದ್ವಲ್ಲ, ಆ ಚೈನ್ ಒಳಗಡೆ ಹೋಗ್ಬಿಟ್ಟು ನೋಡಿ ಈ ಥರ ಕಂಬನ ಮಾಡ್ಕೋಬೇಕು ನಾವು. 5 ಟೈಮ್ಸ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನಾನು 2 ಟೈಮ್ಸ್ ಆಯಿತು. 3 ಟೈಮ್ಸ್, 4 ಟೈಮ್ಸ್, 5 ಟೈಮ್ಸ್. 5 ಟೈಮ್ಸ್ ತೊಗೊಂಡ್ಬಿಟ್ಟು ನೋಡಿ, ಇವಾಗ ನಾನು 5 ಟೈಮ್ಸ್ ಆದಮೇಲೆ 3 ಚೈನ್ ತೊಗೊತಾ ಇದ್ದೀನಿ. 3 ಚೈನ್ ಹಾಕಿ ನಾವು ಡೈರೆಕ್ಟಾಗಿ ಬೀಡ್ಸ್ ಮೇಲೆ ಚೈನ್ ಹಾಕಿದ್ವಲ್ವ ಅದರಲ್ಲಿ ಹೋಗ್ಬಿಟ್ಟು ಡೈರೆಕ್ಟು ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಒಂದು ಪೆಟಲ್ಸ್ ಬರುತ್ತೆ, ರೆಡಿ ಆಗುತ್ತೆ ಇಲ್ಲಿ. ಇದಾದಮೇಲೆ ಇವಾಗ ನಾನು ನೆಕ್ಸ್ಟ್ 2 ಚೈನ್ ತೊಗೊತಾ ಇದ್ದೀನಿ. ನೋಡಿ, ಈ ಥರ ಇದನ್ನು ನಾವು ಈ ಕಡೆ ಸರಿಸ್ಕೋಬೇಕು. ಈ ಥರ ಸರಿಸ್ಕೊಂಬಿಟ್ಟು 2 ಚೈನ್ ಹಾಕಿದ್ದೀವಲ್ವ, ಮತ್ತೆ ಬಟ್ಟೆ ಮೇಲೆ ಸೂಜಿ ಮೇಲೆ ದಾರ ತಗೊಂಡು ನೋಡಿ ಆರ್ಚನ್ನು ನಾವು ಮತ್ತೆ 5 ಕಂಬಗಳನ್ನ ಹಾಕ್ಕೋಬೇಕು. 1
2 3 4 5 ಕಂಬ ಆಯ್ತಲ್ವ. 5 ಕಂಬ ಆದಮೇಲೆ ನಾನು 3 ಚೈನ್ ತೊಗೊತಾ ಇದ್ದೀನಿ. 3 ಚೈನ್ ಆದಮೇಲೆ ಡೈರೆಕ್ಟಾಗಿ ಒಳಗಡೆ ಹೋಗಿ ಇದಕ್ಕೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಟೈಟಾಗಿ ಎಳ್ಕೊಂಡು ಮತ್ತೆ ನಾವು 2 ಚೈನ್ ಹಾಕ್ಕೋಬೇಕು. ತುಂಬಾ ಈಸಿ ಇದೆ ಫ್ರೆಂಡ್ಸ್ ಇದು. ನೋಡಿ ಈ ಥರ ಈ ಪೆಟಲ್ಸ್ನ ಈ ಕಡೆ ನಾವು ಸರಿಸ್ಕೋಬೇಕಾಗತ್ತೆ. ನಾವು 5 ಕಂಬನ ಹಾಕ್ಕೋಬೇಕು ಫ್ರೆಂಡ್ಸ್. ಫಸ್ಟಿಗೆ 5 ಕಂಬ ಹಾಕ್ಕೊಂಬಿಟ್ಟು 5 ಕಂಬ ಆದಮೇಲೆ 3 ಚೈನ್ ಆದಮೇಲೆ ಲಾಕ್ ಮಾಡಿಕೊಂಡು ತಿರ್ಗಾ ನಾವು 2 ಚೈನನ್ನು ಹಾಕ್ಕೊಂಡು ಕಂಬ ಸ್ಟಾರ್ಟ್ ಮಾಡ್ಕೋಬೇಕು. ಇದೇ ಥರ ನಾನು ನೋಡಿ ಇವಾಗ 2 ಪೆಟಲ್ಸ್ ಆಯ್ತಲ್ವ. 2 ಪೆಟಲ್ಸ್ ಆದಮೇಲೆ 3ನೇ ಪೆಟಲ್ಸ್ನ ನಾನು ಮಾಡ್ತಾಯಿದ್ದೀನಿ. 2 ಕಂಬ ಆಗಿದೆ. ಇವಾಗ ಮೂರನೇ ಕಂಬ, ನಾಲ್ಕು ಕಂಬ, 5 ಕಂಬ ಆಯಿತು ಫ್ರೆಂಡ್ಸ್. ಇದು 5 ಕಂಬ ಆದಮೇಲೆ ನೋಡಿ 5 ಕಂಬ ಆದಮೇಲೆ ನಾನು 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಬಿಟ್ಟು ಡೈರೆಕ್ಟು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ. ಇವಾಗ ಇದನ್ನು ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ. ಈ ಥರ ನೋಡಿ ಫ್ರೆಂಡ್ಸ್ ಇದು ಪೆಟಲ್ಸ್ದು ನೀಟಾಗಿ ಇದು ಬರುತ್ತೆ. ಈಗ ನೆಕ್ಸ್ಟು ನಾನು ಮತ್ತೆ 5 ಚೈನ್ ಹಾಕ್ತಿದ್ದೀನಿ. 1 2 3 4 5 ಚೈನ್ ಆದಮೇಲೆ ನೋಡಿ ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ತಿರ್ಗಾ 4 ಚೈನು ಲಾಕ್ ಮಾಡಿ ತಿರ್ಗಾ 4 ಚೈನು. 4 ಚೈನ್ ಆದಮೇಲೆ ನಾನು ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಬೀಡ್ಸ್ ಹಾಕ್ಕೊಳ್ಳೋಣ. ಬೀಡ್ಸನ್ನು ಹಾಕ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊಂಡು ಬೀಡ್ಸಿಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ. ಇದಾದಮೇಲೆ ನಾನು 5 ಚೈನ್ ಹಾಕ್ತಿದ್ದೀನಿ. 5 ಚೈನ್ ಆದಮೇಲೆ ಈ ಥರ ಬಟ್ಟೆ ಟರ್ನ್ ಮಾಡ್ಕೋಬೇಕು. ಬಟ್ಟೆ ಟರ್ನ್ ಮಾಡಿಕೊಂಡು ಬೀಡ್ಸ್ ಲಾಕ್ ಇರುತ್ತಲ್ವ ಅದ್ರ ಮೇಲೆ ನಾನು ಸಿಂಗಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ನಾನು ಮತ್ತೆ 3 ಚೈನ್ ಹಾಕ್ಕೊತಾ ಇದ್ದೀನಿ. 3 ಚೈನ್ ಆದಮೇಲೆ ನೋಡಿ 5 ಚೈನ್ದು ಲಾಕ್ ಇತ್ತಲ್ವ 5 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಮಾಡಿಕೊಂಡು
ಮತ್ತು ಬಟ್ಟೆನ ಟರ್ನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದನ್ನು ಟರ್ನ್ ಮಾಡಿಕೊಂಡು ಕಂಬ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಬೀಡ್ಸ್ ಮೇಲಿರೋ ಇದಕ್ಕೆ ಚೈನ್ಗೆ ಹೋಗ್ಬಿಟ್ಟು ನಾವು ಕಂಬ ಹಾಕ್ಕೊಳ್ಳೋಣ. 2ರಲ್ಲಿ 1, 2ರಲ್ಲಿ 1, ಮೂರಾಯಿತು. ನೋಡಿ 3 ಆಯಿತು. 4ನೇದು 4, 5 ಕಂಬ ಆದಮೇಲೆ 5 ಕಂಬ ಆದಮೇಲೆ ನಾನು 3 ಚೈನನ್ನು ಹಾಕ್ಕೊತಾ ಇದ್ದೀನಿ. 3 ಚೈನ್ ಹಾಕ್ಕೊಂಬಿಟ್ಟು ಡೈರೆಕ್ಟು ಲಾಕ್ ಮಾಡ್ಕೊಳ್ಳೋದು. ಲಾಕ್ ಮಾಡ್ಕೊಂಡು ಈ ಥರ ಸ್ವಲ್ಪ ಎಳ್ಕೋಬೇಕು. ಈ ಥರ ಆದಮೇಲೆ ಮತ್ತೆ ತಿರ್ಗಾ ನಾನು 2 ಚೈನನ್ನು ಹಾಕ್ಕೊಂಬಿಟ್ಟು ನೋಡಿ ಕಂಬನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 1, 3, 4, 5. 5 ಆದಮೇಲೆ 3 ಚೈನು. 3 ಚೈನ್ ಆದಮೇಲೆ ನೋಡಿ ಡೈರೆಕ್ಟು ಹೋಗ್ಬಿಟ್ಟು ಲಾಕ್ ಮಾಡ್ಕೊಳ್ಳೋದು. ಈ ಥರ ಲಾಕ್ ಮಾಡಿಕೊಂಡ್ರೆ ಈ ಥರ ಪೆಟಲ್ಸ್ ಥರ ಬರ್ತವೆ ಫ್ರೆಂಡ್ಸ್. ಇದು ಲಾಸ್ಟಿಗೆ ದಾರ ಒಂದು ಸ್ವಲ್ಪ ಇದಾಯಿತು. ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಲಾಕ್ ಆದಮೇಲೆ ಮತ್ತೆ ತಿರ್ಗಾ ನಾನು 3 ಚೈನು, ಸಾರಿ 2 ಚೈನ್ ಹಾಕ್ಕೋಬೇಕು. ಇಲ್ಲಿಗೆ 2 ಚೈನ್ ಹಾಕ್ಕೊಂಡು ನಾವು ಕಂಬನ ತೊಗೋಬೇಕು ಫ್ರೆಂಡ್ಸ್. ಇಲ್ಲಿ ಈ ಥರ ಕಂಬನ 5 ಕಂಬ ಹಾಕ್ಕೊಂಡು ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಇದಕ್ಕೇನು ಸ್ಟೆಪ್ಗಳಿಲ್ಲ, ಏನಿಲ್ಲ, ಡೈರೆಕ್ಟಾಗಿ ಹಾಕ್ಕೊಂಡು ಹೋಗೋದು. ನೋಡಿ 3 ಕಂಬಗಳಾಯಿತು. ಸಿಂಪಲ್ ಆಗಿರೋ ಡಿಸೈನ್ ಫ್ರೆಂಡ್ಸ್ ಇದು. 1, 2, 3, 5ನೇದು ಕಂಬ. ಇದು ತುಂಬಾ ಈಸಿಯಾಗಿ ಹಾಕ್ಕೋಬೋದು, ಯಾವುದೇ ಇದು ಇಲ್ಲ, ತೊಂದರೆ ಇಲ್ಲ. ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಬಿಟ್ಟು ನಾನು ಸಿಂಗಲ್ ಲಾಕನ್ನು ಮಾಡ್ಕೊಬಿಟ್ಟು ಮತ್ತೆ ತಿರ್ಗಾ ನಾನು 5 ಚೈನನ್ನು ಹಾಕ್ಕೊತೀನಿ ಕುಚ್ಚಿಗೆ ಅಂತ ನೋಡ್ಕೊಂಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ನೋಡಿ ಸೇಮ್ ಇದೆ. ನೋಡಿ ಇದು ದಾರ ಎಕ್ಸ್ಟ್ರಾ ಬಂದಿತ್ತಲ್ವ, ಈ ಥರ ಕಟ್ ಮಾಡ್ಕೊಂಬಿಟ್ರೆ ಆಯಿತು, ಇಷ್ಟೇ ಇದು. ನೋಡಿ ಇದನ್ನು ಇವಾಗ ಲಾಕ್ ಮಾಡ್ಕೋಬೇಕು ನಾವು.
2 ಚೈನ್ ಹಾಕಿ 1 2 ಈ ಥರ 2 ಚೈನ್ ಹಾಕ್ಬಿಟ್ಟು ದಾರ ಎಳೆದು ಈ ಥರ ಅಷ್ಟೇ ಫ್ರೆಂಡ್ಸ್. ಇದು ಲಾಕ್ ಮಾಡಿಕೊಂಡ್ರೆ ಆಯಿತು. ಗಂಟು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಕಾಣಿಸ್ತಿದೆ ಪೆಟಲ್ಸು. ತುಂಬಾ ಈಸಿ ಇದೆ. ಇವಾಗ ಕುಚ್ಚು ಹಾಕ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಇದು ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ಕುಚ್ಚು ಕಟ್ಟಿದ ಮೇಲೆ ತುಂಬಾ ಚೆನ್ನಾಗಿ ಬಂದಿದೆ. ಈ ಬೀಡ್ಸನ್ನು ನೀವು ಫ್ಲವರ್ ಬೀಡ್ಸನ್ನು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬರೀ ರೌಂಡ್ ಬೀಡ್ಸನ್ನು ಮಾತ್ರ ಯೂಸ್ ಮಾಡಿದ್ದೀನಿ. ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್, ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು ಫ್ರೆಂಡ್ಸ್.